ಮೇಷರಾಶಿಯವರು ಈ ದಿವಸ ನಿಮ್ಮ ಯೋಚನೆಯಲ್ಲಿ ಹೆಚ್ಚು ಮಗ್ನರಾಗಿರ್ತೀರಿ. ಅದರಿಂದ ಹೊರಬಂದು ನೀವು ಮಾಡಬೇಕಾದಂತಹ ಕೆಲವು ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡಬೇಕಾಗತ್ತೆ. ಕೇವಲ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥವ್ರು ಯಾರು, ಅದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಳ್ಬೇಕು, ಇದರ ಬಗ್ಗೆ ನೀವು ಕಾರ್ಯಪ್ರವೃತ್ತರಾಗಬೇಕಾದಂಥದ್ದು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಅನಗತ್ಯವಾದಂತಹ ವಾದ ವಿವಾದಗಳಲ್ಲಿ ನಿಮಗೆ ಸಮಯ ಹೋಗುತ್ತೆ. ಬೇಡದೇ ಇರುವಂತಹ ವಿಚಾರಗಳಿಗೆ ಕಾಲ ಹರಣವಾಗುತ್ತೆ. ದಿನಪೂರ್ತಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿರಸ ಅಂತಕ್ಕಂಥದ್ದು ಮುಂದುವರಿಯುತ್ತೆ. ಮಾತಿಗೆ ಮಾತು ಅಥವಾ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಮಾತುಗಳನ್ನು ಬಿಟ್ಟು ಏನೋ ಕೋಪದಿಂದ ವರ್ತಿಸ್ತಕ್ಕಂಥದ್ದು. ಸಮಾಧಾನ ಮಾಡೋದಕ್ಕೆ ಅಥವಾ ಮನೆಯವರ ಜೊತೆಯಲ್ಲಿ ಒಂದು ಸ್ವಲ್ಪ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಮನಸ್ಸಿರುವುದಿಲ್ಲ. ಇದರಿಂದ ತೊಂದರೆ ಆಗ್ತಕ್ಕಂಥದ್ದು. ಮನೆಯಿಂದ ಹೊರಗಡೆ ಹೋಗೋದ್ರಿಂದ ಮನೆಯವರಿಗೆ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಏನೋ ಜಗಳ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಕೂತ್ಬಿಟ್ರೆ ಅದು ಮತ್ತಷ್ಟು ಬೇಸರವನ್ನು ಮಾಡುತ್ತೆ ಎನ್ನುವಂಥದ್ದು. ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮನೆಗೆ ಬರಬಹುದು ಅಥವಾ ನಿಮಗೆ ತಿಳುವಳಿಕೆಯನ್ನು ಹೇಳಬಹುದು. ವೃಥಾ ಹಣದ ಖರ್ಚು, ಆದರೆ ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂತಹ ವಾತಾವರಣವನ್ನು ಈ ದಿವಸ ನೋಡ್ತೀರಿ ಅಂತ ಅರ್ಥ. ಐಕ್ಯಮತ್ಯ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಕುಟುಂಬ ಸದಸ್ಯರಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದಲೇ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗ್ತಕ್ಕಂಥದ್ದು. ಅಂದರೆ ಎಲ್ಲವನ್ನೂ ಕೂಡ ಸರಿದೂಗಿಸ್ತಕ್ಕಂತಹ ಇರುವಂತಹ ಸವಾಲುಗಳನ್ನು, ಸಮಸ್ಯೆಗಳನ್ನು ಅಥವಾ ಇನ್ನೇನಾದರೂ ಅಡ್ಡಿ ಆತಂಕಗಳಿಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂತಹ ಶಕ್ತಿ ನಿಮಗಿರತಕ್ಕಂಥದ್ದಾಗತ್ತೆ. ಇಂದು ದೂರದೂರಿನಿಂದ ಬರತಕ್ಕಂತಹ ಅತಿಥಿಗಳ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಅದು ಆ ವ್ಯಕ್ತಿಗಳ ಗುಣಲಕ್ಷಣಗಳು, ಅವರ ಒಂದು ಸ್ವಭಾವ ನಿಮಗೆ ಗೊತ್ತಿದ್ದರೆ ಯಾವ ರೀತಿಯಲ್ಲೇ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಳಿ. ಭೂಮಿ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ವಿವಾದಗಳು ಏನೇ ಇದ್ದರೂ ಕೂಡ ಮುಕ್ತಿ ಸಿಕ್ಕುವಂಥದ್ದಾಗತ್ತೆ. ವ್ಯವಹಾರದ ದೃಷ್ಟಿಯಿಂದ ಉತ್ತಮ ಪ್ರಗತಿಯನ್ನು ಸಾಧನೆ ಮಾಡೋದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೆ ಸದಾಕಾಲ ರಕ್ಷಣೆಯನ್ನು ನೀಡಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಶುಭವಾಗಿ. ಮಿಥುನ ರಾಶಿ, ದೂರದೂರಿಗೆ ಪ್ರಯಾಣಕ್ಕೆ ಅವಕಾಶ ಸಿಕ್ಕುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಫಲಿತಾಂಶಗಳಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗ್ತಕ್ಕಂಥದ್ದು. ಯಾವ ನಿರೀಕ್ಷೆಯನ್ನಿಟ್ಟುಕೊಂಡು ನೀವೊಂದು ಕೆಲಸಕ್ಕೆ ಮುಂದಾಗಿದ್ದರೂ ಆ ನಿರೀಕ್ಷೆ ಹುಸಿಯಾಗಿಲ್ಲ ಅಂತಕ್ಕಂತಹ ಅನುಭವ ನಿಮಗೆ ಆಗುವಂಥದ್ದು. ದಿನದ ಎಲ್ಲ ಲಾಭದ ಅವಕಾಶಗಳು ನಿಮಗೆ ಹೆಚ್ಚಾಗುವಂಥದ್ದಿದೆ. ಮನೆಗೆ ಹೊಸ ಅತಿಥಿ ಬರತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬದ ಸದಸ್ಯರು, ಬಂಧುಗಳು ಸೌಹಾರ್ದಯುತವಾಗಿ ಮಾತುಕತೆಗಳನ್ನು ನಡೆಸ್ತಕ್ಕಂಥದ್ದು, ಉತ್ತಮವಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗುವಂಥದ್ದು. ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಒಟ್ಟು ಸೇರಿ ಮಾತುಗಳನ್ನು ಆಡಿ ಬರಬೇಕಾದಂತಹ ನಿರ್ಧಾರಗಳನ್ನು ಸರಿಯಾದಂತಹ ಸಮಯಕ್ಕೆ, ಸರಿಯಾದಂತಹ ರೀತಿಯಲ್ಲಿ, ಸರಿಯಾದಂತಹ ವಿಷಯಕ್ಕೆ ತಗೊಳ್ಳುವಂಥದ್ದಿದೆಯಲ್ಲ, ಅದು ಅತಿ ಮುಖ್ಯವಾಗುತ್ತೆ. ವೈವಾಹಿಕ ಜೀವನದ ಒತ್ತಡ ದೂರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಮೂಲದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ಯಾವುದು ಮೂಲದೇವರು ಅಂತ ಹೇಳಿ ಇರುತ್ತೋ, ಮನೆ ದೇವರು, ಕುಲದೇವರು ಅಂತ, ಅದನ್ನು ಸರಿಯಾಗಿ ತಿಳಿದು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ನಿಮ್ಮ ವೈಯಕ್ತಿಕವಾದಂತಹ ವ್ಯವಹಾರ, ಉದ್ಯೋಗ ಅದೆಲ್ಲ ಬೇರೆ, ಅದರ ಜೊತೆಯಲ್ಲಿ ಮನೆಯವರ ಬಗ್ಗೆಯೂ ಕೂಡ ಒಂದಷ್ಟು ಕಾಳಜಿಯನ್ನು ವಹಿಸಬೇಕಾದಂಥದ್ದು. ಅನಗತ್ಯವಾದಂತಹ ಗೊಂದಲಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸ್ತಕ್ಕಂತಹ ಪ್ರಯತ್ನ ನಡಿಬೇಕೇ ಹೊರತು ಮತ್ತೆ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂತಹ ಕೆಲಸಕ್ಕೆ, ಆ ಗೋಜಿಗೆ ಹೋಗಬಾರ್ದು ಅಂತ ಅರ್ಥ. ಸ್ಥಿರವಾದಂತಹ ಮನಸ್ಸಿನಿಂದ
ಎಲ್ಲವನ್ನ ಎದುರಿಸ್ತೀರಿ, ಆ ಒಂದು ಸ್ಥೈರ್ಯ ನಿಮಗಿದೆ. ಆದರೆ ಗೊಂದಲಗಳಿದ್ದಾಗ ನಿರ್ಧಾರವನ್ನು ಮಾಡುವಂತಹದ್ದು ಕಷ್ಟವಾದೀತು ಅಂತಕ್ಕಂತಹದ್ದು. ನೌಕರಿಯ ವಿಚಾರದಲ್ಲಿ ಹಲವಾರು ಸವಾಲುಗಳು ಎದುರಾಗ್ತಕ್ಕಂಥದ್ದಿದೆ. ನಾನು ಅನ್ನುವಂಥದ್ದು ಮನುಷ್ಯನಿಗೆ ಇರಬೇಕು, ಜೀವಿಸಬೇಕಾದ್ರೆ ಅದು ಬೇಕಾಗತ್ತೆ. ನಾನೇ ಅಂತಕ್ಕಂತಹ ಅಹಂಕಾರ ಬಂದುಬಿಟ್ರೆ ಅದು ನಿಜವಾಗಲೂ ಕೂಡ ಜೀವಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಅರ್ಥ. ಅದರಿಂದಲೇ ಎಲ್ಲ ರೀತಿಯ ಹಿನ್ನಡೆಗಳು ಮತ್ತೆ ಮತ್ತೆ ಆಗ್ತಕ್ಕಂಥದ್ದಾಗುತ್ತೆ. ಅಹಂಕಾರ ನಿಮ್ಮ ಕೆಲಸಗಳಿಗೆಲ್ಲ ಅಡ್ಡಿಯಾಗುತ್ತೆ. ಜೊತೆಗೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಅದನ್ನು ಬಳಸುವಂತಹ ಸಾಧ್ಯತೆಗಳಿರುತ್ತೆ. ಆ ರೀತಿ ಅಪಾರ್ಥಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ ಅನ್ನುವಂತಹ ಅರ್ಥ. ಮಹಾವಿಷ್ಣುವನ್ನು ವಿಶೇಷವಾಗಿ ಸ್ಮರಣೆ ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ನಿಮ್ಮ ನಡವಳಿಕೆಗೆ ಇಡೀ ಕುಟುಂಬದವರೆಲ್ಲ ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗುತ್ತೆ. ಯಾಕೆ ಹಾಗೆ ಮಾಡ್ಕೊಳ್ತೀರಿ? ಸ್ವಲ್ಪ ಸೌಜನ್ಯದಿಂದ ಸಮಾಧಾನದಿಂದ ವರ್ತಿಸಿದರೆ, ದೊಡ್ಡವರ ಮಾತನ್ನು ಕೇಳಿದರೆ ಅವರಿಗೂ ಒಂದು ರೀತಿಯಲ್ಲಿ ನೆಮ್ಮದಿ, ನಿಮಗೂ ಕೂಡ ಸರಿಯಾದಂತಹ ವಿಚಾರಗಳು ಸಿಕ್ಕುವಂಥದ್ದಾಗತ್ತೆ. ಕ್ಷೇತ್ರಗಳಿಗೆ ಹೋದಾಗ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯ ಬೇರೆ ಬೇರೆ ಆಲೋಚನೆಗಳು ಬರಬಾರ್ದು, ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳಬಾರ್ದು. ಪರಿಶುಭ್ರವಾದಂತಹ ಮನಸ್ಸಿನಿಂದ ನೀವಿರಬೇಕಾಗತ್ತೆ. ಯಾಕೆ ಅಂತಂದರೆ ಬೇರೆ ಬೇರೆ ಸ್ಥಳದಲ್ಲಿ ಮಾಡಿದಂತಹ ಪಾಪಗಳೇನಿರುತ್ತೆ ಅದನ್ನೆಲ್ಲ ನಾವು ಶುದ್ಧ ಮಾಡಿಕೊಳ್ಬೇಕು ಅಂತಂದರೆ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರ ದರ್ಶನವನ್ನು ಮಾಡಿದಾಗ ನಾವು ಮಾಡಿರ್ತಕ್ಕಂತಹ ಪಾಪಗಳು ಎಲ್ಲ ತೊಳೆದು ಹೋಗಿ ಶುದ್ಧವಾಗ್ತೀವಿ ಎನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡಬೇಕು. ಕ್ಷೇತ್ರದಲ್ಲೇ ತಪ್ಪು ಮಾಡಿಬಿಟ್ರೆ ಅದನ್ನು ಯಾವುದೇ ಕಾರಣಕ್ಕೂ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ವಜ್ರಲೇಪದಂತೆ ನಮಗೆ ಆವರಿಸ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ವ್ಯಾಪಾರಿ ಬುದ್ಧಿಯಿಂದ ಹೊರಬಂದು ಮಾನಸಿಕವಾದಂತಹ ಸಮಾಧಾನದ ಕಡೆಗೆ ನೀವು ನಡಿಬೇಕಾದಂಥದ್ದು. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೀತೀರಿ, ಆದರೆ ಅದು ಪೂರ್ಣವಾದಂತಹ ಸಮಾಧಾನವನ್ನು ನಿಮಗೆ ಕೊಡೋದಿಲ್ಲ. ವ್ಯವಹಾರದ ವಿಷಯವನ್ನು ಬದಿಗಿಟ್ಟು ಭಗವಂತನನ್ನು ತದೇಕ ಚಿತ್ತದಿಂದ ಪ್ರಾರ್ಥನೆ ಮಾಡಿ ಆ ಭಗವತ್ ಚಿಂತನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಸಮಾಧಾನ ಸಿಕ್ಕುವಂಥದ್ದಿದೆ. ಇಲ್ಲಿ ದೇವರನ್ನು ಪೂಜಿಸಿ ಅರ್ಚಿಸಿ ಧ್ಯಾನ ಮಾಡಿ ಎನ್ನುವಂಥದ್ದು ಬಲವಂತ ಅಲ್ಲ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ಒಂದು ಮಾರ್ಗ ಅಷ್ಟೇ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಿ, ದರ್ಶನ ಮಾಡ್ತೀರಿ, ಆದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಬೇರೆ ಬೇರೆ ಆಲೋಚನೆಯಿಂದ ಹೋದಂತಹ ಉದ್ದೇಶ ನೆರವೇರುವುದಿಲ್ಲ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಬೇಕು. ಸಿಂಹರಾಶಿಯವರು ಕ್ಷೇತ್ರಕ್ಕೆ ಹೋದಾಗ ಒಂದು ಮಾತನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ನಮ್ಮ ಬೇರೆ ಬೇರೆ ದಿನನಿತ್ಯದ ವ್ಯವಹಾರಗಳಲ್ಲಿ ಮಾಡಿದಂತಹ ತಪ್ಪುಗಳೇನಿದೆ ಅದು ನಮಗೆ ಗೊತ್ತಿದ್ದಿರಬಹುದು, ಗೊತ್ತಿಲ್ಲದೆ ಇರಬಹುದು. ಅಂತಹ ತಪ್ಪುಗಳು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡಿದಾಗ ಅದೆಲ್ಲವೂ ಕೂಡ ಪಾಪರೂಪವಾಗಿದ್ದಂಥದ್ದು ತೊಳೆದು ಹೋಗುತ್ತೆ. ನಾವು ಪರಿಶುದ್ಧವಾಗ್ತೀವಿ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಮೂಡುತ್ತೆ. ಅದು ಸತ್ಯ, ಅನುಭವಿಗಳ ಮಾತೂ ಹೌದು. ಆದರೆ ಅದೇ ಪುಣ್ಯಕ್ಷೇತ್ರದಲ್ಲಿ ನಾವು ಯಾವುದೋ ತಪ್ಪುಗಳನ್ನು ಮಾಡಿದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ, ಅದು ವಜ್ರಲೇಪವಾಗಿ ನಮಗೆ ಅಂಟ್ಕೊಂಡು ಬಿಡುತ್ತೆ. ಯಾವ ಕಾರಣಕ್ಕೂ ಕೂಡ ಅದನ್ನು ತೊಳ್ಕೊಳ್ಳೋದಕ್ಕೆ ಸಮಾರ್ಜನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ತಪ್ಪು ಜೀವನ ಪರ್ಯಂತವಾಗಿ ಶಾಶ್ವತವಾಗಿರ್ತಕ್ಕಂಥದ್ದು. ಆದ್ದರಿಂದ ಕ್ಷೇತ್ರಕ್ಕೆ ಹೋದಾಗ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಯಾವ ಯಾವ ನಿಯಮಗಳು, ಯಾವ ಯಾವ ವ್ರತಪಾಲನೆ ಇದೆಯೋ ಅದರಂತೆಯೇ ಕ್ಷೇತ್ರದಲ್ಲಿ ನಡ್ಕೊಂಡಾಗ ಮಾತ್ರ ಪುಣ್ಯವನ್ನು ಸಂಚಯ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಅದನ್ನು ಅನುಸರಿಸಿ ಕ್ಷೇತ್ರದಲ್ಲಿ ನಡ್ಕೊಳ್ಳಿ. ಕ್ಷೇತ್ರ ದೇವತೆಗಳಿಗೆ ನಿಮ್ಮ ಶಕ್ತಿಯಾನುಸಾರವಾಗಿ ಸೇವೆಯನ್ನು ಮಾಡಿ, 4-6 ಜನಕ್ಕೆ ಉಪಯೋಗ ಆಗುವಂತಹ ಕೆಲಸವನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಆಲಸ್ಯವನ್ನು ದೂರ ಮಾಡಿಕೊಂಡು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ. ಯಾವಾಗ ಮಾಡಬೇಕಾದಂತಹ ಕೆಲಸಗಳು ಬೇಕಾದಷ್ಟಿದ್ದಾಗ್ಯೂ ಕೂಡ ಆಲಸ್ಯ ಅಂತಕ್ಕಂತಹದ್ದು ಯಾವುದಕ್ಕೂ ಅವಕಾಶವನ್ನು ಕೊಡುವುದಿಲ್ವೋ ಆಗ ನೀವು ವಂಚಿತರಾಗ್ತೀರಿ. ಜೊತೆಗೆ ಹಿನ್ನಡೆ ಅಂತಕ್ಕಂಥದ್ದು ನಿಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ. ಕ್ರಿಕೆಟ್ ಆಟಗಾರರಿಗೆ ತುಂಬ ಒಳ್ಳೆಯ ದಿವಸ ಇದು ಅಂತ ಹೇಳಬೇಕು. ಅಪರಿಚಿತ ವ್ಯಕ್ತಿಗಳು ನಿಮ್ಮ ವೈಯಕ್ತಿಕವಾದಂತಹ ವಿಚಾರದಲ್ಲಿ ತಲೆಯನ್ನು ಹಾಕಿ ಮಾನಸಿಕವಾದಂತಹ ಬೇಸರವನ್ನು ಉಂಟು ಮಾಡ್ತಾರೆ.
ಅವರಿಗೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ, ಯಾವ ವ್ಯಕ್ತಿ ಅಂತಲೂ ಗೊತ್ತಿರೋದಿಲ್ಲ. ನಿಮ್ಮ ವೈಯಕ್ತಿಕವಾದಂತಹ ವಿಷಯದಲ್ಲಿ ಅವರು ಬರ್ತಾರೆ, ಕಾಣಿಸ್ಕೊಳ್ತಾರೆ. ಅದು ನಿಮಗೆ ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೌಶಲ್ಯ ಹೊರಗಡೆ ಪ್ರಚಾರ ಆದರೆ ಇದಕ್ಕೆ ನಿಮಗೆ ಒಳ್ಳೆಯ ಬೆಲೆ ಸಿಕ್ಕತ್ತೆ. ಅದು ಒಂದು ವೇಳೆ ಆಗಲಿಲ್ಲ ಅಂತಂದರೆ ಅದಕ್ಕೆ ನಿಮ್ಮ ಆಲಸ್ಯವೇ ಕಾರಣ ಅನ್ನೋದನ್ನು ನೀವು ಗುರುತಿಟ್ಕೊಳ್ಬೇಕಾದಂಥದ್ದು. ಕೆಲಸದಲ್ಲಿ ಹಲವಾರು ಅಡಚಣೆಗಳು ಬರತಕ್ಕಂತಹದ್ದು ಸಹಜ. ಆದರೆ ಅದೆಲ್ಲವನ್ನ ಬಹಳ ನಾಜೂಕಿನಿಂದ, ಜಾಗರೂಕತೆಯಿಂದ, ಬುದ್ಧಿವಂತಿಕೆಯಿಂದ ದಾಟಿ ಮುಂದಕ್ಕೆ ಹೋಗಿ ನಮ್ಮ ಸಾಧನೆಯನ್ನು ನಾವು ಮಾಡಬೇಕಾದಂಥದ್ದು. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದ ದಿವಸ ಅಂತ ಹೇಳಬೇಕು. ತಾಪಸಮನ್ಯುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಸಂಬಂಧಿಕರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ಆತ್ಮೀಯ ಬಂಧುಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ನಿಷ್ಠುರವನ್ನು ಮಾಡಿಕೊಳ್ಬೇಡಿ. ಅವರ ಜೊತೆಯಲ್ಲಿರ್ತಕ್ಕಂತಹ ವಿಶ್ವಾಸ ಹಾಗೇ ಇರಲಿ. ಏನೋ ಒಂದು ಮಾತು ಬರುತ್ತೆ, ನೀವೇ ಸ್ವಲ್ಪ ತಗ್ಗಿ ಬಗ್ಗಿ ವಿಧೇಯತೆಯಿಂದ ನಡ್ಕೊಳ್ತಕ್ಕಂಥದ್ದು ನಿಮಗೆ ಕ್ಷೇಮ. ಹಾಗಾಗಿ ಅಲ್ಲಿ ನಾನು ಸೋಲ್ಬೇಕಾ, ಈ ರೀತಿ ವಿತಂಡವಾದವನ್ನು ಮಾಡಬಾರ್ದು ಅನ್ನುವಂಥದ್ದು ಎಚ್ಚರಿಕೆಯಾಗಿರುತ್ತೆ. ಮಾನಸಿಕವಾದಂತಹ ಬೇಸರ ದಿನಪೂರ್ತಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಹಾಗಾಗಿ ಆ ರೀತಿಯ ಬೇಸರಗಳಿದ್ದಾಗ ಅದರಿಂದ ಹೊರಬರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು. ನಿಮ್ಮ ಹಠದ ಸ್ವಭಾವದಿಂದ ವೃತ್ತಿಯಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯಾಗತ್ತೆ. ಹಠವನ್ನು ಮಾಡೋದಕ್ಕೆ ಸೂಕ್ತವಾದಂತಹ ಕಾರಣ ಇರಬೇಕು. ನಾನು ಹೇಳಿದ್ದೇ ಸರಿ ಅನ್ನುವಂತಹ ವಿಚಾರದಲ್ಲಿ ಹಠ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ, ಅದು ಬೇಡ. ಸ್ವಲ್ಪ ಸೌಜನ್ಯದಿಂದ ವರ್ತಿಸಿದರೆ ಅದು ನಿಮಗೆ ಅನುಕೂಲವನ್ನು ತರುತ್ತೆ ಎನ್ನುವಂಥದ್ದು. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಮನಸ್ಸು ನಿಮ್ಮ ಹಿಡಿತಕ್ಕೆ ಸಿಕ್ಕದಲೇ ತೊಂದರೆಗಳಿಗೆ ನೀವೇ ಕಾರಣರಾಗ್ತೀರಿ. ಸ್ವಯಂಕೃತವಾದಂತಹ ಅಪರಾಧಗಳನ್ನು, ತಪ್ಪುಗಳನ್ನು ಮಾಡ್ತೀರಿ. ಸಮಾಜ ನಿಮ್ಮನ್ನು ನಿಂದಿಸುವ ಹಾಗೆ ಮಾಡಿಕೊಳ್ತೀರಿ, ಅವಮಾನವಾಗುತ್ತೆ. ಇದರ ಬಗ್ಗೆ ಎಚ್ಚರಿಕೆ ಇರಲಿ. ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ. ರಾಜಕಾರಣಿಗಳ ಸಂಪರ್ಕ ಇರತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂತಹ ದಿವಸವಾಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಮಕ್ಕಳು ನಿಮಗೇನಾದರೂ ಸಲಹೆಯನ್ನು ಕೊಟ್ಟರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಕ್ಕಳು ಚಿಕ್ಕವರು, ಅವ್ರ ಮಾತನ್ನು ಏನು ಕೇಳಬೇಕು ಅನ್ನುವಂತಹ ಭಾವನೆಗಳು ಬೇಡ. ಯಾರು ಏನೇ ಹೇಳಿದರೂ ಕೂಡ ಆ ಸಲಹೆಯನ್ನು ಸ್ವೀಕಾರ ಮಾಡಿ, ಆಲೋಚನೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಅವ್ರು ಹೇಳಿದ್ದೇ ತೀರ್ಮಾನ ಅಂತ ಹೇಳಿ ಆಗೋದು ಬೇಡ. ಆದರೆ ಸಲಹೆಯನ್ನೇ ನೀವು ನಿರ್ಲಕ್ಷ್ಯ ಮಾಡಿದರೆ ನೀವು ದೊಡ್ಡ ತಪ್ಪಿಗೆ ಒಳಗಾಗ್ತೀರಿ ಅಂತಕ್ಕಂಥದ್ದು. ವಿವಾದಿತ ವಿಚಾರಗಳು ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಇದೆ. ಆ ರೀತಿ ಇದ್ದಾಗ ಯಾರ ಸಲಹೆಯಿಂದ ಏನು ಬೇಕಾದರೂ ಒಳಿತಾಗಬಹುದು ಅನ್ನುವಂಥದ್ದೂ ಕೂಡ ಮನಸ್ಸಿನಲ್ಲಿ ಬರಬೇಕು. ರಾಜಕೀಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಉತ್ತಮವಾದಂತಹ ಸ್ಥಾನ, ಹಾಗೆ ತಾವು ಆಲೋಚನೆ ಮಾಡಿದಂತಹ ವಿಚಾರಗಳೇನಿದೆ ಅವೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ಅದರಿಂದ ಅನುಕೂಲವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಅದರಿಂದ ಒಳಿತು ಅನ್ನುವಂಥದ್ದನ್ನು ಕಾಣಲಿಕ್ಕೆ ಅವಕಾಶಗಳಿದೆ ಅನ್ನೋಂಥ ಅರ್ಥ. ವ್ಯರ್ಥವಾಗಿ ಸಮಯವನ್ನು ಕಳೆಯೋದಕ್ಕೆ ಹೋಗಬೇಡಿ. ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು, ಜೊತೆಗೆ ಉಳಿಸ್ಕೊಳ್ಳಬೇಕು. ಇಲ್ಲದೇ ಇದ್ದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಅರ್ಥ. ಕುಟುಂಬ ಸದಸ್ಯರ ನಿರೀಕ್ಷೆಗಳನ್ನು, ಆಸೆಗಳನ್ನು ಪೂರೈಸೋದಕ್ಕೆ ಉತ್ತಮ ಅವಕಾಶ ಇದೆ. ಆ ಪ್ರಯತ್ನವನ್ನು ಮಾಡಿ. ಆ ರೀತಿಯ ಪ್ರಯತ್ನದಿಂದ ನಿಮಗೂ ಕೂಡ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹ ಶ್ಲೋಕವನ್ನು 12 ಬಾರಿ ಪಠನೆ ಮಾಡಿ ಶ್ರೀಮದ್ ಆಂಜನೇಯ ಸ್ವಾಮಿಯನ್ನು ಪ್ರೀತಿಗೊಳಿಸಿ ಆಂಜನೇಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಆಂಜನೇಯನ ಅನುಗ್ರಹದಿಂದ ಸದಾಕಾಲ ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿ ಆಗಲಿ. ಶುಭವಾಗಿ. ಧನುರ್ರಾಶಿ, ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿರೋದಿಲ್ಲ. ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಸಂಕಲ್ಪ ಮಾಡಬೇಕಾದ್ರೆ, ಅಥವಾ ಇನ್ಯಾವುದಾದ್ರೂ ವಿಶೇಷವಾದಂತಹ ಕೆಲಸಗಳಿದ್ದರೆ, ಯಾವುದಾದ್ರೂ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕಾದ್ರೆ ಬೆಳಗ್ಗೆ
ಅದನ್ನು ಮುಗಿಸ್ಕೊಂಬಿಡಿ, ಮಧ್ಯಾಹ್ನದ ಒಳಗೆ ಆ ಕೆಲಸಗಳೆಲ್ಲ ಮುಗಿದು ಹೋಗಲಿ ಅನ್ನುವಂಥದ್ದು. ಹಳೆಯ ನ್ಯಾಯಾಲಯದ ಕೇಸುಗಳೇನಾದರೂ ಇದ್ದರೆ ಅದು ತೀರ್ಮಾನ ಆಗುತ್ತೇನೋ, ನನಗೆ ಜಯವಾಗುತ್ತೇನೋ ಅನ್ನುವಂತಹ ಭರವಸೆಗಳು ಮೂಡುವಂತಹ ಸೂಚನೆಗಳಿದೆ. ಆಲೋಚನೆ ಮಾಡಿ, ನಿಮ್ಮ ಪ್ರಯತ್ನ ಇನ್ನಷ್ಟು ಮತ್ತಷ್ಟು ಬೇಕು ಅನ್ನುವಂಥದ್ದು ಕೂಡ ಇದಕ್ಕೆ ಸೂಚ್ಯವಾಗಿರುತ್ತೆ. ಕಾನೂನಿನ ದೃಷ್ಟಿಯಿಂದ ಮಾನಸಿಕವಾಗಿ ಬೇಸತ್ತಂಥವರಿಗೆ ಸಣ್ಣದಾದಂತಹ ಒಂದು ತಿರುವು ಮತ್ತೆ ಭರವಸೆಯನ್ನು, ಉತ್ಸಾಹವನ್ನು ಮೂಡಿಸುತ್ತೆ. ನಾನು ಪ್ರಯತ್ನ ಮಾಡಿದರೆ ಏನಾದರೂ ಒಳ್ಳೆಯದಾಗಬಹುದೇನೋ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ವಿಚಾರವನ್ನು ಸರಿಯಾಗಿ ತಿಳಿದು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಅನಗತ್ಯವಾಗಿ ಬೇರೆ ಬೇರೆ ವ್ಯವಹಾರಗಳನ್ನು ಬದಿಗಿಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಬರತಕ್ಕಂತಹ ವ್ಯವಹಾರಗಳನ್ನು ಮಾಡೋದಕ್ಕೆ ಹೆಚ್ಚು ಗಮನ ಕೊಡಿ. ಆಗ ಕಾನೂನಾತ್ಮಕವಾದಂತಹ ಒಂದು ರಕ್ಷಣೆ, ಅದರ ಬಲ ನಿಮಗೆ ಖಂಡಿತವಾಗಿ ಸದಾಕಾಲ ಇದ್ದೇ ಇರುತ್ತೆ ಅಂತ ಅರ್ಥ. ನಿಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಕೂಡ ಅದಕ್ಕೆ ಒಂದು ಸಣ್ಣದಾದಂತಹ ತಿರುವು ಸಿಕ್ಕುತ್ತೆ. ಆ ತಿರುವಿನ ಆಧಾರದ ಮೇಲೆ ನೀವು ಮತ್ತೆ ಇನ್ನಷ್ಟು ಮತ್ತಷ್ಟು ನಿಮ್ಮ ವ್ಯವಹಾರವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ, ಮುಂದುವರಿಯೋದಕ್ಕೆ ಅವಕಾಶಗಳಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡ್ತಕ್ಕಂತಹ ಸಂದರ್ಭಗಳು ಬಂದರೆ ತುಂಬ ಆಲೋಚನೆಯನ್ನು ಮಾಡಿ ಆ ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಯಾವ ದಾಕ್ಷಿಣ್ಯಕ್ಕೆ, ಯಾವ ಒತ್ತಡಕ್ಕೆ ಒಳಗಾಗದಲೇ ಆ ತೀರ್ಮಾನವನ್ನು ನೀವು ಮಾಡಬೇಕು. ಒಂದು ವೇಳೆ ಆ ರೀತಿ ದಾಕ್ಷಿಣ್ಯಕ್ಕೆ ಒಳಗಾದರೆ ಮುಂಬರುವ ದಿನಗಳಲ್ಲಿ ಅದರಿಂದ ಆಗತಕ್ಕಂತಹ ತೊಂದರೆಗಳನ್ನು, ಅನಾಹುತಗಳನ್ನು ಎಲ್ಲವನ್ನೂ ಕೂಡ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಎನ್ನುವಂಥದ್ದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚು ಒತ್ತಡವನ್ನು ತರಬಹುದು. ಅಷ್ಟು ಜವಾಬ್ದಾರಿಯುತವಾದಂತಹ ಕೆಲಸಗಳು ನಿಮ್ಮ ಮುಂದೆ ಇರುತ್ತೆ ಅಂತ ಅರ್ಥ. ಸಕಾಲಕ್ಕೆ ಸೂಕ್ತವಾದಂತಹ ಔಷಧೋಪಚಾರಗಳನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾಡಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಪೂರ್ಣ ಗಮನವನ್ನು ಕೊಡಬೇಕಾದಂತಹದ್ದು. ವ್ಯಾಪಾರ, ವ್ಯವಹಾರ, ವಿದ್ಯೆ, ಉದ್ಯೋಗ ಎಲ್ಲವೂ ಕೂಡ ಮಂದಗತಿಯಲ್ಲಿ ಸಾಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೆಲ್ಲ ತುಂಬ ನಿಧಾನವಾಗಿ ಆಗುತ್ತೆ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಏರುಪೇರಾಗುತ್ತೆ. ತಾಳ್ಮೆ ಕಳ್ಕೊಂಡ್ಬಿಟ್ರೆ ಇನ್ನಷ್ಟು ಮತ್ತಷ್ಟು ಆ ವ್ಯವಹಾರ ಹದಗೆಡ್ತಕ್ಕಂಥದ್ದಾಗುತ್ತೆ. ಗಂಟಲಿಗೆ ಸಂಬಂಧಪಟ್ಟಂತಹ ಸೋಂಕು ನಿಮಗೆ ತೊಂದರೆಯನ್ನು ಮಾಡಬಹುದು. ಅಧಿಕಾರಿ ವರ್ಗದಿಂದ ಕೆಲವು ವಿಚಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ, ಸೂಚನೆ ಇದೆ. ತಾತ್ಸಾರ ಮಾಡುವಂಥದ್ದು ಬೇಡ. ಈಶ್ವರನ ಉಪಾಸನೆಯನ್ನು ಮಾಡಿ, ಈಶ್ವರನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಕೊಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ನಿವೃತ್ತಿಗೆ ಒಂದೇ ಒಂದು ಬಿಲ್ಪತ್ರೆ ಶಿವಾರ್ಪಣವಾದರೆ ಅದರಿಂದ ಫಲ ಸಿಕ್ಕತ್ತೆ ಅಂತಕ್ಕಂತಹದ್ದು ಶಾಸ್ತ್ರೀಯ ಮಾತು. ಅದರ ಆದೇಶದಂತೆ ಈಶ್ವರನಿಗೆ ಬಿಲ್ಲುಪತ್ರೆಯನ್ನು ಅರ್ಪಣೆ ಮಾಡಿ ಶುಭವಾಗಿ. ಕುಂಭರಾಶಿ, ಕುಟುಂಬದಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಮಾನಸಿಕವಾಗಿ ತುಂಬ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಬೇರೆ ಕಡೆ ಉದ್ಯೋಗದ ಅವಕಾಶ ನಿಮಗೆ ಸಿಕ್ಕುವಂಥದ್ದಿರ್ಬೋದು. ಜಟಿಲವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಬಹುದು. ಹಾಗೇ ನೌಕರರು ಉದ್ಯೋಗವನ್ನು ಬದಲಾಯಿಸ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಒದಗಿ ಬರಬಹುದು. ನಿಮ್ಮ ದಿನಚರಿ ಈ ದಿವಸ ಬಹಳ ವ್ಯವಸ್ಥಿತವಾಗಿರುತ್ತೆ. ಅದನ್ನೇ ಪಾಲನೆ ಮಾಡಿ. ಎಷ್ಟು ಹೊತ್ತಿಗೆ ಯಾವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಪೂರ್ವ ನಿಯೋಜಿತವಾದಂತಹ ಒಂದು ಪ್ಲ್ಯಾಂಡ್, ಅದರಂತೆ ನೀವು ಮುಂದುವರಿತಕ್ಕಂತಹದ್ದು ಒಳ್ಳೆಯದು. ನಿಮ್ಮ ಉಪಕಾರ ಪಡೆದಂಥವರು ಸದಾ ನಿಮ್ಮನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ನಿಮ್ಮ ಮಾರ್ಗದರ್ಶನ ಪಡೆಯುವುದಕ್ಕೆ ಹಲವರು ಕಾಯ್ತಾ ಇರ್ತಾರೆ. ಹಲವಾರು ಜನರ ಸಮಸ್ಯೆಗಳು ನಿಮ್ಮ ಮಾರ್ಗದರ್ಶನದಿಂದ ಬಗೆಹರಿಯುತ್ತೆ ಅಂತಾದರೆ ನಿಮ್ಮ ಮಾತು ಬಹಳ ಮೌಲ್ಯಯುತವಾಗಿರುತ್ತೆ ಅಂತ ಅರ್ಥ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅಂತಹ ಶಕ್ತಿ, ಬೇರೆಯವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಯೋಗ್ಯತೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕೆಲವು ಕೆಲಸಗಳನ್ನು, ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಸಂಪೂರ್ಣವಾಗಿ ಪ್ರಯತ್ನ ಮಾಡಿ. ಯಾವಾಗ
ನಿರಂತರ ಪ್ರಯತ್ನ ಇರುತ್ತೋ ಆಗ ಒಂದಷ್ಟು ಗಳಿಕೆಯನ್ನು ಅಥವಾ ಮಾನಸಿಕವಾದಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಕಾರಣವಾಗುತ್ತೆ. ನಿಮ್ಮ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನ ಅವಲಂಬಿಸಬೇಡಿ. ಬೇರೆಯವರು ನನ್ನ ಜೊತೆಗಿದ್ದಾರೆ, ಅವರ ಸಹಕಾರ ಇದೆ, ಅದೆಲ್ಲವೂ ಸರಿ. ಆದರೆ ನೀವು ಮಾಡಬೇಕಾದಂತಹ ಕೆಲಸವನ್ನು ನೀವೇ ಮಾಡಬೇಕು ಅನ್ನುವಂಥದ್ದನ್ನು ಪೂರ್ಣವಾಗಿ ತಿಳ್ಕೊಂಡಿರಬೇಕು, ಜೊತೆಗೆ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾವುದಾದ್ರೂ ವ್ಯವಹಾರದಿಂದ ಬರಬೇಕಾದಂತಹ ಬಾಕಿ ಹಣ ಇದ್ದರೆ ನಿಮ್ಮ ಕೈ ಸೇರ್ತಕ್ಕಂತಹ ಸೂಚನೆಗಳಿದೆ. ನಿಮ್ಮ ಪ್ರತಿಭೆ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಅವಕಾಶ ಸಿಕ್ಕತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು. ಆಲಸ್ಯಾದಿಗಳನ್ನು ದೂರ ಮಾಡಿ ಸಕಾಲದಲ್ಲಿ ಭಾಗಿಗಳಾಗಬೇಕು. ಅದು ಬಹಳ ಮುಖ್ಯವಾದ್ದು. ಭವಿಷ್ಯದ ಯೋಜನೆಗಳನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಾ ತುಂಬ ಆಕರ್ಷಿತರಾಗ್ತೀರಿ. ಎಲ್ಲವೂ ಕೂಡ ಇಡೀ ಪ್ರಪಂಚ ಬಣ್ಣವಾಗಿ ಕಾಣುತ್ತೆ. ಆದರೆ ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ಆಲೋಚನೆ ಜೊತೆಯಲ್ಲಿ ಇರಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ವಿದೇಶ ಪ್ರಯಾಣದ ವಿಚಾರ ಸಂತೋಷವನ್ನು ಕೊಡುತ್ತೆ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಪ್ರಯಾಣಕ್ಕೆ ಅನುಕೂಲಕರವಾದಂತಹ ದಿವಸ. ರಾಹುಕಾಲವನ್ನು ಕಳೆದು ನಿಮ್ಮ ಪ್ರಯಾಣವನ್ನು ನೀವು ಮುಂದುವರಿಸಬಹುದು. ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.